ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಆವಿನಹಳ್ಳಿ ಸಮೀಪ ಟೆಂಪೋ ಟ್ರಾವೆಲ್ಸ್ ಪಲ್ಟಿ, 13 ಜನರಿಗೆ ಗಾಯ. ಶಾಸಕ ಬೇಳೂರಿಂದ ಗಾಯಾಳುಗಳಿಗೆ ವೈದ್ಯಕೀಯ ನೆರವು. ಬ್ಯಾಡ್ಮಿಂಟನ್ ರಾಜ್ಯ ಮಟ್ಟಕ್ಕೆ ವಿಭವ, ಶಾಸಕರಿಂದ ಅಭಿನಂದನೆ. ತರಬೇತುದಾರ ದೀಪಕ್ ಮತ್ತು ನಿವೃತ್ತ ಯುವ ಸಬಲೀಕರಣ ಅಧಿಕಾರಿ ಸುಬ್ರಹ್ಮಣ್ಯ ಭಟ್ಟರಿಗೆ ಸನ್ಮಾನ. ಕ್ಷಕಿರಣ ತಂತ್ರಜ್ಞರ ವೈಜ್ಞಾನಿಕ ಕಾರ್ಯಾಗಾರ, ಡಾಕ್ಟರ್ ಕಿಶನ್ ಮತ್ತು ಡಾಕ್ಟರ್ ನವೀನ್ ರಾಜ್ಗೆ ಸನ್ಮಾನ. ರೇಡಿಯಾಲಜಿ ಕಾರ್ಯಾಗಾರದಲ್ಲಿ ಸುರೇಶ್ ಮತ್ತು ಮಾಸನಂ ಮಾತು. ವಿಶ್ವ ರೇಬಿಸ್ ದಿನಾಚರಣೆಗೆ ಶಾಸಕರಿಂದ ಚಾಲನೆ, 1 ತಿಂಗಳು ಲಸಿಕೆ ಹಾಕಲಾಗುತ್ತದೆ ಎಂದ ಡಾಕ್ಟರ್ ಮಂಜುನಾಥ್. ಮಾರಿಕಾಂಬಾ ದೇವಸ್ಥಾನದಲ್ಲಿ ಮೈತ್ರಿ ಪಾಟೀಲ್ ಅವರಿಂದ ಕಲೋಪಾಸನೆ ಉದ್ಘಾಟನೆ. ಈಗ ಸುದ್ದಿಯ ವಿವರ. ಬೆಂಗಳೂರಿನಿಂದ ಸಿಗಂದೂರು ದೇವಿ ದರ್ಶನಕ್ಕೆ ಬಂದಿದ್ದ 13 ಜನರು ಅಪಘಾತದಿಂದ ಗಾಯಗೊಂಡ ಘಟನೆ ಭಾನುವಾರ ನಡೆದಿದೆ. ಭಾನುವಾರ ಬೆಂಗಳೂರಿನಿಂದ ರೈಲು ಮೂಲಕ ಸಾಗರಕ್ಕೆ 12 ಜನರು ಆಗಮಿಸಿದ್ದರು. ಸಾಗರದಲ್ಲಿ ಟಿಟಿ ಬಾಡಿಗೆ ಪಡೆದು ಸಿಗಂದೂರು ಹೊರಟಿದ್ದರು. ಆವಿನಹಳ್ಳಿ ಸಮೀಪ ಕೊರವಿನಕೊಪ್ಪ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಪಲ್ಟಿ ಹೊಡೆದಿದೆ. ಗಾಯಗೊಂಡವರನ್ನು ಸಾಗರ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಯಿತು. ವಿಷಯ ತಿಳಿದು ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ವೈದ್ಯಕೀಯ ನೆರವು ಕೊಡಿಸುವ ಜೊತೆಗೆ ಶಿವಮೊಗ್ಗ ಆಸ್ಪತ್ರೆಗೆ ಸಾಗಿಸಲು ನೆರವಾದರು. ಇದಾಗಿದೆ. ರಕ್ತ ಬರ್ತಿದ್ದಲ್ಲ ಅವರಿಗೆ ಬಾಳೆ ಬರ್ತದೆ ಸರ್. ಏನು ಸರ್ ಏನಾಗಿದೆ? ಅದು ಇವರು ಬೆಂಗಳೂರಿಂದ ಬಂದಿದ್ದಾರೆ. ಬೆಂಗಳೂರಿಂದ ಬಂದ ಮೇಲೆ ಇಲ್ಲಿ ಒಂದು ಟಿ ಟಿ ಗಾಡಿ ಅಲ್ಲ, ಟಿ ಟಿ ಗಾಡಿನ ಸಾಗರದ ಗಾಡಿ ಮಾಡ್ಕೊಂಡಿದ್ದಾರೆ. ಅದು ಅಲ್ಲಿ ನಮ್ಮ ಕೋಡೂರು ಆಚೆಗಡೆ ಹೋಗ್ಬೇಕಾದ್ರೆ ಗಾಡಿ ಏನೋ ಅವರು ಪಲ್ಟಿ ಹೊಡೆದಿದೆ ಅಂತ ಅವ್ರು ಹೇಳ್ತಾರೆ. ನಮಗಿನ್ನೂ ಅದು ನೋಡಲಿಲ್ಲ. ಪಲ್ಟಿ ಹೊಡೆದಿದೆ ಅಂತ ಅವ್ರು ಹೇಳ್ತಾರೆ. ಇಂಜುರಿ ಆಗಿದೆ, ಡ್ರೈವರ್ಗೆ ಇಂಜುರಿ, ಸಾಗರದ ಪಾಪ, ಮತ್ತು ಬೆಂಗಳೂರವರೆಗೂ ತುಂಬ ಹೊಡೆತ ಬಿದ್ದಿದೆ. ನಾನು ಮ್ಯಾಕ್ಸ್ ಆಸ್ಪತ್ರೆಗೆ ಡಾಕ್ಟ್ರಿಗೆಲ್ಲ ಫೋನ್ ಮಾಡಿ ರೆಡಿಯಾಗಿ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ಮ್ಯಾಕ್ಸ್ ಆಸ್ಪತ್ರೆಗೆ ಕಳಿಸಿದ್ದೀನಿ. ಮತ್ತು ಅವ್ರ ಕಡೆಯವರೆಲ್ಲ ಇದ್ದರೂ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಇಂಜುರಿ ಆಗಿದೆ, ಹೆಡ್ ಇಂಜುರಿ ಆಗಿದೆ, ಕೈ ಮುರಿದಿದೆ, ಆಮೇಲೆ ಕತ್ತಿಗೆ ಹೊಡೆತ ಬಿದ್ದಿದೆ, ಸುಮಾರು ಹೊಡೆತ ಬಿದ್ದಿದೆ. ಹಾಗಾಗಿ ಪಾಪ ಅವ್ರಿಗೆ ಧೈರ್ಯ ಮಾಡಿ ಏನೋ ಮಾಡಿ ಅವರಿಗೆ ಧೈರ್ಯ ಹೇಳಿ ಕಳಿಸ್ಕೊಟ್ಟಿದ್ದೀವಿ. ಏನೂ ಆಗಲ್ಲ ಅನ್ನಿಸ್ತದೆ ನನಗೆ. ಪಾಪ ಏನೂ ಆಗಬಾರ್ದು, ಭಗವಂತನ ಧೈರ್ಯದಿಂದ ಏನೂ ಆಗೋದು ಬೇಡ. ಪಾಪ ದೇವಸ್ಥಾನಕ್ಕೆ ಬಂದವರು ಒಳ್ಳೆಯದಾದರೂ ಸಾಕು. ಬ್ಯಾಡ್ಮಿಂಟನ್ ಆಟಕ್ಕೆ ಉತ್ತಮ ಭವಿಷ್ಯವಿದ್ದು ಸಾಗರದ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ಫ್ರೆಂಡ್ಸ್ ಬ್ಯಾಡ್ಮಿಂಟನ್ ಬಳಗದ ವತಿಯಿಂದ ಏರ್ಪಡಿಸಿದ್ದ ಸಾಗರ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಯುವ ಸಬಲೀಕರಣ ಅಧಿಕಾರಿ ರೇಖಿಯಾ ನಾಯ್ಕ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಭಾರತ ಜೂನಿಯರ್ ಬ್ಯಾಡ್ಮಿಂಟನ್ ತಂಡಕ್ಕೆ ಆಯ್ಕೆಯಾದ ವಿಭವ ಕೆಆರ್, ತರಬೇತುದಾರ ದೀಪಕ್, ನಿವೃತ್ತ ದೈಹಿಕ ಶಿಕ್ಷಕ ಸುಬ್ರಹ್ಮಣ್ಯ ಭಟ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಗೌತಮ್, ಹರ್ಷ, ಗಣಪತಿ ಮಂಡಗಳಲ್ಲಿ ಸತ್ಯನಾರಾಯಣ್ ಶಿರವಂತೆ, ಹೊಳೆಯಪ್ಪ ಇನ್ನಿತರರು ಹಾಜರಿದ್ದರು. ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಿತ ನಗರಸಭಾ ಅಧ್ಯಕ್ಷರಾದಂತಹ ಮೈತ್ರಿ ಪಾಟೀಲ್ ರವರೇ, ಇವತ್ತಿನ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಗರಸಭಾ ಸದಸ್ಯರು, ಮಿತ್ರರಾದಂತಹ ಮಂಡಿಯಲ ಗಣಪತಿ ಅವರೇ, ಈ ಒಂದು ಈಗ ತಾನೇ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಕ್ರೀಡಾ ಅಭಿಮಾನಿಗಳು ಮತ್ತು ನಮ್ಮ ಕ್ರೀಡಾ ಪ್ರಾಧಿಕಾರದ ಎಲ್ಲಾ ಚಟುವಟಿಕೆಗಳು ಭಾಗವಹಿಸಿ ಇವತ್ತು ನಿಮ್ಮ ಜೊತೆ ಇರುವಂತಹ ಯುವಕರು ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಜೊತೆಗೆ ಇರುವಂತವ್ರು. ಹಾಗೆ ಆತ್ಮೀಯರಾದಂತಹ ಸುಬ್ರಹ್ಮಣ್ಯ ಭಟ್ರೆ, ಇವತ್ತಿನ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ನಿರ್ದೇಶಕರಾದಂತ ನಮ್ಮ ಸ್ಪೋರ್ಟ್ಸ್ ರೇಖಿಯಾ ನಾಯ್ಕ ಅವರೇ, ಹಾಗೆ ಹಿರಿಯರಾದಂತಹ ಹೊಳೆಯಪ್ಪನವರೇ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸುಬ್ರಹ್ಮಣ್ಯ ಅವರೇ ಮತ್ತು ಸ್ನೇಹಿತರಾದಂತಹ ನಿರಂಜನ್ ಕೋರಿ, ಹಾಗೆ ಇವತ್ತು ನಮ್ಮ ತಾಲೂಕಿನ ಹೆಮ್ಮೆಯ ಕುವಾರಿ ರಾಜ್ಯಕ್ಕೆ ಮತ್ತು ನಮ್ಮ ತಾಲೂಕಿಗೆ ಹೆಸರು ತಂದು
ಇವತ್ತು ನಮ್ಮ ಟೀಮಿಗೆ ಆಯ್ಕೆಯಾಗಿರುವಂತ ನಮ್ಮ ಕುಮಾರಿ ವಿಭಾವ್ ಅವರೇ, ಇವತ್ತಿನ ಕೋಚು ಅವರು ಸಹ ಸನ್ಮಾನ ಸ್ವೀಕರಿಸಿರುವಂತ ದೀಪಕ್ ಅವರೇ, ಸತ್ಯನಾರಾಯಣ ಮಾಸ್ಟ್ರೇ, ಇಲ್ಲಿ ಬಂದಿರುವ ಎಲ್ಲ ಲೀಗ್ ಪಂದ್ಯದ ಆರಾಧನೆಯಲ್ಲಿ ಬಂದಿರುವಂತ ಎಲ್ಲ ಟೀಮಿನ ಎಲ್ಲ ನನ್ನ ಆತ್ಮೀಯ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ನನ್ನೆಲ್ಲ ಇಲ್ಲಿಯ ಎಲ್ಲ ನಾಗರಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹಳ ಖುಷಿ ಆಗತ್ತೆ. ಈ ತರ ಲೀಗ್ ಪಂದ್ಯವನ್ನ ಈಗ ಇಟ್ಟಿದ್ದೇವೆ. ನಾವು ಯಾವಾಗ IPL ಆದ್ಮೇಲೆ ಕಬಡ್ಡಿನೂ ಸಹ ಶುರುವಾಯಿತು. ಕಬಡ್ಡಿ ಆದ್ಮೇಲೆ ನಮ್ಮ ಹಳ್ಳಿಯ ಭಾಗದಲ್ಲಿ ತಾಲೂಕು ಮಟ್ಟದಲ್ಲೂ ಸಹ ಕ್ರಿಕೆಟ್ ಅನ್ನ ಹರಾಜ್ ಮೂಲಕ ಆಡಾಡೋ ಮೂಲಕ ಒಂದು ಉತ್ತಮವಾದಂತ ಒಂದು ತಂಡಗಳನ್ನ ರಚನೆ ಮಾಡುವಂತ ರೀತಿ ಆಯ್ತು. ಈಗ ಬ್ಯಾಡ್ಮಿಂಟನ್ ಸಹ ಒಂದು ಖರೀದಿ ಮಾಡಿ ಒಂದು ತಂಡವನ್ನು ರಚಿಸಿ ಬಹಳ ಹೆಣ್ಣುಮಗಳು ನಮ್ಮ ಜಿಲ್ಲೆಯವರು ನಮ್ಮ ವಿಭಾಗಗಳು ಆಯ್ಕೆ ಆಗಿದ್ದಾರೆ ಅಂತ ಅಂದ್ರೆ ನಿಜವಾಗಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕಂತ. ನೀವು ನಮ್ಮ ಅಂದ್ರೆ ಈ ಮುಂದಿನ ದಿನಗಳಲ್ಲಿ ಅವಳು ಒಲಿಂಪಿಕ್ನಲ್ಲಿ ಆಡುವಂತರಾಗಲಿ ಅಂತ ಹೇಳಿ ಮಹಾಗಣಪತಿ ಮಾರಿಕಾಂಬೆ ಶ್ರೀಧರ ಸ್ವಾಮಿಗಳ ಮುಖಾಂತರ ನಿನಗೆ ಆಶೀರ್ವಾದ ಸಿಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಪುಟ್ಟ ಹೇಳಿದ್ರು ನಿಮ್ಮ ತಂದೆ ತಾಯಿಯವರ ಸಾಧನೆ ಅಂತ ಹೇಳಿ, ಅವರು ಕರ್ಕೊಂಡು ಬಿಟ್ಟರು. ಆಮೇಲೆ ದೀಪಕ್ ಅವರು ಒಳ್ಳೆಯ ಕೋಚನ್ನು ಕೊಟ್ಟಿದ್ದಾರೆ. ಆದರೆ ನಿನ್ನ ಪರಿಶ್ರಮ ಇದೆಯಲ್ಲ, ಮಕ್ಕಳಲ್ಲಿ ನಾವು ಮಾಡ್ತೀವಿ ಅನ್ನೋಂಥ ಛಲ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ನಿನ್ನನ್ನು ನಾನು ನಿಜವಾಗ್ಲೂ ತಾಯಿಯಾಗಿ ಅಭಿನಂದಿಸ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಕೂಡ ಅವಳು ಪ್ರೇರಣೆಯಾಗಿದ್ದಾಳೆ. ಎಲ್ಲ ಮಕ್ಕಳು ಈ ರೀತಿಯಾಗಿ ಎಲ್ಲದರಲ್ಲೂ ಕೂಡ ಭಾಗವಹಿಸಿದ್ರೆ ಮುಂದೊಂದು ದಿನ ನಮ್ಮ ಜಿಲ್ಲೆಯನ್ನ ನಮ್ಮ ಸಾಗರವನ್ನ ಪ್ರತಿನಿಧಿಸುವಂತ ಆಗ್ತಿದೆ. ಮೊನ್ನೆ ಮತ್ತೆ ಕೆಲಸ ಶುರು ಆಗಿದೆ. ಒಂದೇ ಒಂದು ಮಾತು ಹೇಳಿದ್ರು ಸಾಹೇಬ್ರು, ಮಾಡಿಸ್ತೀನಿ ಅಂತ ಹೇಳಿದರೆ ಖಂಡಿತ ಮಾಡಿಸ್ತಂತ. ಧನ್ಯವಾದಗಳು ಸರ್, ನಾವು ತುಂಬಾ ಆಭಾರಿಯಾಗಿದ್ದೀವಿ. ಅಲ್ಲಿ ಹೆಣ್ಮಕ್ಳಿಗೆ ಮತ್ತೆ ಪ್ರತ್ಯೇಕ ಶೌಚಾಲಯ ಇರಲಿಲ್ಲ ಸರ್, ತುಂಬಾ ಕಷ್ಟ ಆಗ್ತಿತ್ತು. ತಾವು ಒದಗಿಸ್ಕೊಂಡಿದ್ರಿ, ಈಗಾಗಲೇ ಕೆಲಸ ಶುರುವಾಗಿದೆ. ನಾವು ತುಂಬಾ ಆಭಾರಿಯಾಗಿದ್ದೀವಿ ಸರ್. ಈ ತರ ಒಂದು ಹೆಚ್ಚು ಕೆಲಸಗಳು ಮತ್ತೆ ನಮ್ಮ ಸಾಗರ ಈಜುಗಳನ್ನು ಅಷ್ಟೇ, ಅದು ಕೂಡ ತುಂಬಾ ಹಾಗಿದ್ದು ಹೆಚ್ಚು 1 ವರ್ಷ ಅದು ಹಾಗೆ ಇತ್ತು. ಅದಕ್ಕೂ ಕೂಡ ಸತತ ಒಂದು ಸಾಹೇಬ್ರ ಪ್ರಯತ್ನದಿಂದನೇ. ಯಾಕೆಂತಂದ್ರೆ ನಮ್ಮಲ್ಲಿ ದುಡ್ಡು ಸ್ವಲ್ಪ ಕಡಿಮೆ ಆದ್ರೂ ಅದನ್ನ ಫಾಲೋ ಅಪ್ ಮಾಡಿಸಿ ಅದನ್ನ ಮತ್ತೆ ಪುನರ್ ರಿನೋವೇಷನ್ ಮಾಡಿಸಿ ಅದನ್ನ ಈಗ ಒಂದು ಇದಕ್ಕೆ ತಂದಿದ್ದಾರೆ. ಅದಕ್ಕೂ ಸಹ ನಾವು ಋಣಿಯಾಗಿರ್ತೀವಿ ಸರ್. ಅದೇ ರೀತಿ ಈಗ ಇಲ್ಲಿ ಒಂದು ಮೊನ್ನೆ ಕಮಿಷನರ್ ಸಾಹೇಬರು ಬಂದಾಗ ಫ್ಲಡ್ ಲೈಟ್ ಒಂದು ಸಮಸ್ಯೆ ಇತ್ತು, ಅದಕ್ಕೂ ಸಹ ಒಪ್ಕೊಂಡಿದ್ದಾರೆ. ಇಲ್ಲೊಂದು 10-15 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸೊ ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇವೆ, ನಮ್ಮ ಕ್ರಿಯಾಶೀಲ ಶಾಸಕರು ಇರ್ತಂತ ಒಂದು ಸಮಯದಲ್ಲಿ ನಾವು ನಮ್ಮ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕ್ರೀಡೆಗೆ ಯಾವತ್ತೂ ಪ್ರೋತ್ಸಾಹ ಇದ್ದೇ ಇರುತ್ತೆ. ದಯವಿಟ್ಟು ಇಂಥ ಒಂದು ಪ್ರತಿಭೆಗಳಿದ್ರೆ ಬೆಳೆಸೋಣ. ನಮ್ಮ ಮಕ್ಕಳಾಗ್ಲಿ ಮತ್ತಿನ್ನೊಬ್ಬರಾಗ್ಲಿ, ಈಗ ನಾವು ನೆಕ್ಸ್ಟ್ 2030ರಲ್ಲಿ ಕಾಮನ್ವೆಲ್ತ್ ಇದೆ, ನೆಕ್ಸ್ಟ್ 2036ರಲ್ಲಿ ಒಲಿಂಪಿಕ್ ಕ್ರೀಡೆ ಇದೆ. ಸೊ ಅಲ್ಲಿ ನಮ್ಮ ಮಕ್ಕಳು ಆಡುವಂತ ಒಂದು ಸ್ಥಿತಿ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ತಾವೆಲ್ಲ ಏನು ಮಾಡ್ತಾ ಇದ್ದೀರಾ ಈಗ ಒಂದು ತಮಗೆಲ್ರಿಗೂ ಗೊತ್ತಿದೆ, 24 ಅವರ್ಸ್ ನೀವು ಆರೋಗ್ಯವಾಗಿರ್ಬೇಕಂದ್ರೆ ಅದರಲ್ಲಿ 1 ಗಂಟೆ ನೀವು ಒಂದು ಕ್ರೀಡೆಗಾಗ್ಲಿ ಮತ್ತು ಶಾಕಿರಣ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು ಮೊದಲುಗೊಳ್ಳುತ್ತಿದ್ದು, ಹೊಸದಾಗಿ ಈ ಕ್ಷೇತ್ರಕ್ಕೆ ಬರುವವರು ಇದರ ಅರಿವು ಹೊಂದಿರಬೇಕು ಎಂದು ಹೊನ್ನಾವರ ರಾನ್ಚನ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಯ ಮುಖ್ಯಸ್ಥ ಸುರೇಶ್ ಟಿ ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರಮಠದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ರೇಡಿಯಾಲಜಿ ಪ್ಯಾರಾಮೆಡಿಕಲ್ ಸೈನ್ಸ್ ಮತ್ತು ಶಿವಮೊಗ್ಗ ರೇಡಿಯಾಲಜಿ ಅಸೋಸಿಯೇಷನ್ ವತಿಯಿಂದ ಏರ್ಪಡಿಸಿದ್ದ ವೈಜ್ಞಾನಿಕ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಅಭಿನಂದಿತರ ಕುರಿತು ಆರೋಗ್ಯ ಇಲಾಖೆ ನೌಕರರ ಒಕ್ಕೂಟದ ಹಿರಿಯ ಸಲಹೆಗಾರ ಮಾಸ ನಂಜುಂಡಸ್ವಾಮಿ ಮಾತನಾಡಿದರು. ಶಿವಮೊಗ್ಗ ಜಿಲ್ಲಾ ಸಂಘದ ಶಂಕರಯ್ಯ ಸೇ ಗುರುವಿನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಅಶ್ವಿನಿ ಕುಮಾರ್, ಡಾಕ್ಟರ್ ನಟರಾಜ್ ಕೆಎಸ್, ಸಿದ್ದಾಚಾರ್ಯ ಸಿ, ಸತೀಶ್ ಕುಮಾರ್, ಸಚಿನ್ ಎಎಂ, ಆರ್ಎಸ್ ಪಾಟೀಲ್, ರಾಜಶೇಖರ್ ಹೆಚ್ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕಿಶನ್ ಆರ್ ಭಾಗವತ್ ಮತ್ತು ಡಾಕ್ಟರ್ ನವೀನ್ ರಾಜ್ ಅವರನ್ನು ಅಭಿನಂದಿಸಲಾಯಿತು. ಅನ್ನಪೂರ್ಣ ಸಿದ್ದೇಶ್ ಪ್ರಾರ್ಥಿಸಿದರು. ರವಿ ಆರ್ಎನ್ ಸ್ವಾಗತಿಸಿದರು. ಅಶೋಕ್ ಎಸ್ ವಾಲ್ಮೀಕಿ ಪ್ರಾಸ್ತಾವಿಕ ಮಾತನಾಡಿದರು. ಪ್ರಸಾದ್ ಸಂಗೊಳ್ಳಿ ವಂದಿಸಿದರು. ಅನಿಲ್ ವಲೇರಿಯನ್ ಡಿಸೋಸಾ ಕಾರ್ಯಕ್ರಮ ನಿರೂಪಿಸಿದರು. ಅದೇ ವೈಜ್ಞಾನಿಕ ಕಾರ್ಯಾಗಾರದ ಅಗತ್ಯತೆ ತೀರಾ ಇದೆ. ಯಾಕೆಂದರೆ ಕ್ಷಿಪ್ರಗತಿಯಲ್ಲಿ ತಂತ್ರಜ್ಞಾನ ಮತ್ತು ಪ್ರೋಟೋಕಾಲ್ಸ್, ಈಗ ಕನ್ನಡದಲ್ಲಿ ಕಷ್ಟ ಆಗತ್ತೆ ಹೇಳೋದಕ್ಕೆ ಇದನ್ನು. ಸೊ ತಂತ್ರಜ್ಞಾನ ಮತ್ತು ವಿಜ್ಞಾನ ಭಾಳ ವೇಗವಾಗಿ ಬೆಳೀತಾ ಇದೆ. ನಿನ್ನೆ ಇರೋದು ಇವತ್ತು ಔಟ್ಡೇಟೆಡ್ ಆಗ್ತಾ ಇದೆ, ಹೊಸ ಬಟ್ ಆದರೆ ತಂತ್ರಜ್ಞಾನಿಗಳಿಗೆ ಶಿಕ್ಷಣ ಮತ್ತು ತರಬೇತಿ ಗುಣಮಟ್ಟದ ಸುಧಾರಣೆ ಇನ್ನೂ ಆಗಬೇಕಾಗಿದೆ. ಆ್ಯಕ್ಚುಲಿ
ಆ ನಿಟ್ಟಿನಲ್ಲಿ NGOs ಅಥವಾ ಈ ಸಂಘ ಸಂಸ್ಥೆಗಳು ಮತ್ತು ಆಸಕ್ತರು ಇವರೆಲ್ಲ ಸೇರಿ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಬೇಕು, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಅದು ಒಳ್ಳೆಯ ಸೂಚನೆ ಇದು. ಇಲ್ಲಿ ನನಗೆ ಸ್ನೇಹಿತರಾದಂತಹ ರವಿ ಮತ್ತು ಸಚಿನ್, ಸತೀಶ್ ಅವರೆಲ್ಲ ಮುಂತಾದ ವಿದ್ಯಾರ್ಥಿಗಳು ಈಗ ನಮ್ಮ ಸ್ನೇಹಿತರಾಗಿಬಿಟ್ಟಿದ್ದಾರೆ. ಅವರೆಲ್ಲರನ್ನು ಅವರೆಲ್ಲ ಆಯೋಜನೆ ಮಾಡಿ ಇಂಥ ಕಾರ್ಯಕ್ರಮಗಳನ್ನ ಮುನ್ನಡೆಸ್ತಾ ಇರೋದು ಒಂದು ಶುಭ ಸಂಕೇತ ಅಂತ ಹೇಳ್ತೀನಿ ನಾನು. ಸೊ ಹಾಗಾಗಿ ಈ ಜವಾಬ್ದಾರಿ ನಮಗೆಲ್ಲ ಆಯಿತು, ನಮ್ಮದು ಒಂದು ಹಂತಕ್ಕೆ ಬಂದಿದೆ ಈಗ. ಸೊ ಅವರೆಲ್ಲ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಲಿ. ಮತ್ತು ವಿದ್ಯಾರ್ಥಿಗಳು ಒಂದು ಶ್ರದ್ಧೆಯಿಂದ ಓದಬೇಕು, ಕಲಿಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ ಸ್ಪರ್ಧಾತ್ಮಕ ಜೀವನವನ್ನು ಮಾಡ್ತಾ ಇದ್ದೀವಿ, ಸ್ಪರ್ಧೆಯಲ್ಲಿದ್ದೀವಿ ನಾವೆಲ್ಲ. ನೀವು ಡಿಗ್ರಿ ಆದಮೇಲೆ ನೀವು ಹೊರಗಡೆ ಸ್ಪರ್ಧೆ ಮಾಡಬೇಕು ನಿಮ್ಮ ಎಂಪ್ಲಾಯ್ಮೆಂಟ್ಗೆ. ಸೊ ನಾವೆಲ್ಲರೂ ಕೂಡ ಸ್ಪರ್ಧಾತ್ಮಕ ಯುಗದಲ್ಲಿ ಜೀವನ ಮಾಡ್ತಿದ್ದೀವಿ. ನೀವು ಶ್ರದ್ಧೆ ಇಲ್ಲ ಅಂದರೆ ಸ್ಪರ್ಧೆ ಹೊಡಿಲಿಕ್ಕಾಗಲ್ಲ. So if you don't have concentration, you will be thrown, beg your pardon, if you are not having concentration, you will be thrown out from competition. ಅಂದರೆ ನೀವು ಸ್ಪರ್ಧೆ ಉಳಿಬೇಕು ಅಂತ ಶ್ರದ್ಧೆ ಎಲ್ಲ ಬೇಕಾಗುತ್ತೆ. ಮತ್ತು ಯಾಕಪ್ಪ ಓದಬೇಕು ಅಂತ ನಾನು ಹುಡುಗರನ್ನ ಕೇಳ್ತೀನಿ. ಅವ್ರು ಹೇಳ್ತಾರೆ, ಸರ್ ಕೆಲಸ ಬೇಕು. ಹೌದಾ, ಕೆಲಸ ಬೇಕು, ಜೀವನ ಮಾಡಬೇಕು, ಹೌದು ಕರೆಕ್ಟ್ ಇದೆಲ್ಲ. ಬಟ್ ಆ್ಯಕ್ಚುಲಿ ನಿಜವಾಗಿ ಓದಬೇಕಾಗಿರೋ ತಿಳ್ಕೊಳ್ಳೋದಕ್ಕೆ ಓದಬೇಕು. ಉಳಿದ ನಂತರ ಆಟೋಮೆಟಿಕ್ ಆಗುತ್ತೆ. ತಿಳ್ಕೊಂಡ್ಮೇಲೆ ನಿಮಗೆ ಗೌರವ ಬರುತ್ತೆ, ನಿಮಗೆ ಏನು ಸ್ವಲ್ಪ ಸಿಗುತ್ತೆ. ನೀವು ಬರೀ ಎಂಪ್ಲಾಯ್ಮೆಂಟ್ಗೆ ಓದೋದಾಗಲಿ, ಪಾಸ್ ಮಾಡೋದಕ್ಕೆ ಓದೋದಾಗಲಿ ಅದು ಶಾಶ್ವತ ಉಳಿಯಲ್ಲ. ಸೊ ತಿಳ್ಕೊಳ್ಳೋದಕ್ಕೆ ಓದೋದ್ರಿಂದ MRI ಹಾಕಿದ್ದಾರೆ, ತಾಲೂಕಂತ MRI ಹಾಕಿದ್ದಾರೆ. ನಾವು ಇಲ್ಲಿಂದ ಶಿವಮೊಗ್ಗ ಹೋಗಬೇಕಾಯಿತು MRI ಏನೋ ಮಾಡಿಸ್ಬೇಕು ಅಂದರೆ. ಆ ಕಾರ್ ಬಾಡಿಗೆನೇ ನಮಗೆ ಒಂದು 3-4 ಸಾವಿರ ರೂಪಾಯಿ ಕಾರ್ ಬಾಡಿಗೆ ಕೊಡಬೇಕಾಯಿತು. ಆದರೆ ಇವತ್ತು ಆ ಬಾಡಿಗೆನೂ ಉಳಿತು. ಜೊತೆಗೆ ನಾನು ಕೂಡ ಭಾಳ ಅಬ್ಸರ್ವ್ ಮಾಡಿದೆ. ನಾವೀಗ ಸನ್ಮಾನ ಮಾಡಬೇಕಾದ್ರೆ ಯಾರಿಗಾದರೂ ಕೂಡ ಬಹಳ ಯೋಚನೆ ಮಾಡ್ತೀವಿ, ಯಾಕೆಂದರೆ ಇದು ತಾಲೂಕು ಕೇಂದ್ರ ಇದು. ಹಾಗಾಗಿ ನಿಮಗೆ ಗೊತ್ತಿರಲಿ, ಬೇರೆ ಎಲ್ಲ ಪ್ರದೇಶಗಳಿಗಿಂತ ಹೆಚ್ಚಾಗಿ ಕಡಿಮೆ ದರದಲ್ಲಿ ಇವತ್ತೇನಾದ್ರು MRI ಇಟ್ಟಿದ್ರೆ ಅದು ಕಿಶನ್ ಭಾಗವತ್ ಅವರ ಭಾಗವತ್ ನರಸಿಂಹ ಅನ್ನೋದನ್ನು ನಾನು ಅತ್ಯಂತ ಬಹಳ ಘಂಟಾಘೋಷವಾಗಿ ಇವತ್ತಿಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ACSR ಪ್ರಕಾರ ನಮ್ಗೆ 15 ದಿವಸ ರಿಸ್ಕ್ ಲೀವ್ ಕೊಡಬೇಕು. ನಮಗೆ 15 ದಿವಸ ರಿಸ್ಕ್ ಲೀವ್ ಕೊಡಬೇಕು. ಎಕ್ಸ್ರೇ ಇವರಿಗೆ ಮಾಡಿದವರಿಗೆ ಯಾರು ರಿಸ್ಕ್ ಲೀವ್ ತೊಗೊಳಕ್ಕೆ ಸಾಧ್ಯ? ಆಫೀಸರ್ಸ್ ಹೇಳ್ತಾರೆ, ಇಲ್ಲ ನಿಮಗೆ ರಿಸ್ಕ್ ಲೀವ್ ಕೊಡಕ್ಕೆ ಬರಲ್ಲ, ನೀವು ಒಬ್ಬರೇ ಇರೋದು ಅಂತಾರೆ. ನಮ್ಮ ಸಮಸ್ಯೆಗಳನ್ನು ಕೇಳೋರು ಯಾರೂ ಇಲ್ಲ. ನೋಡಿ, ರಾಜು ಡ್ಯೂಟಿಗೆ ಸೇರಿದಾಗಿಂದ ಜ್ಞಾಪ ಇಟ್ಕೊಳ್ಳಿ, ಪತ್ರಕರ್ತರು ಇಲ್ಲಿ ಅನೇಕ ಮಿತ್ರ ಇದ್ದೀರಾ. ಡ್ಯೂಟಿಗೆ ಸೇರಿದಾಗಿಂದಲೂ ಕೂಡ ರಿಸ್ಕ್ ಲೀವ್ ತೊಗೊಳಕ್ಕಾಗಿಲ್ಲ. ಡ್ಯೂಟಿಗೆ ಸೇರಿದಾಗಿಂದಲೂ ನಮಗೆ ಎವ್ರಿ 6 months 15 days ರಿಸ್ಕ್ ಲೀವ್ ಇದೆ, ರೇಡಿಯೇಷನ್ ಬಾಡಿ ಇದಾಗತ್ತೆ ಅಂತೇಳಿ, ಆದರೆ ರಿಸ್ಕ್ ಲೀವ್ ತೊಗೊಳಕ್ಕಾಗಿಲ್ಲ. ಈ ಥರ ರಾಜ್ಯದಲ್ಲಿ ಸಾವಿರಾರು ಜನ ನಮ್ಮ ನೌಕರಿದ್ದಾರೆ. ಹಾಗಾಗಿ ನನ್ನ ಪ್ರಾರ್ಥನೆ ಇಷ್ಟೇ, ನಿಮ್ಮಂಥ ಅಧಿಕಾರಿಗಳಿಂದ ಈ ಸಮಸ್ಯೆ ಸಾಕು ಪ್ರಾಣಿಗಳನ್ನು ಅತಿ ಎಚ್ಚರಿಕೆಯಿಂದ ಸಾಕಬೇಕು. ಕಾಲಕಾಲಕ್ಕೆ ಅವುಗಳಿಗೆ ಬೇಕಾದ ಚಿಕಿತ್ಸೆ ಕೊಡಿಸಿದರೆ ಅವುಗಳಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಭಾನುವಾರ ಏರ್ಪಡಿಸಿದ್ದ ವಿಶ್ವ ರೇಬಿಸ್ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪಶು ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಣಪತಿ ಮಂಡಗಳಲ್ಲಿ ಕುಸುಮಾ ಸುಬ್ಬಣ್ಣ, ಗಣೇಶ್ ತುಮರಿ, ಸುದರ್ಶನ್, ಹೊಳೆಯಪ್ಪ, ಡಾಕ್ಟರ್ ಆಕಾಶ್, ಸುದೇಶ್ ಇನ್ನಿತರರು ಹಾಜರಿದ್ದರು. ಈಗ ಅಂತಾರಾಷ್ಟ್ರೀಯ ವಿಶ್ವ ರೇಬಿಸ್ ದಿನಾಚರಣೆ ಪ್ರಯುಕ್ತ ಇಲ್ಲಿ ಉಚಿತವಾಗಿ ಸಾಕು ನಾಯಿ, ಸಾಕು ಶ್ವಾನಗಳು ಮತ್ತು ಬೆಕ್ಕುಗಳಿಗೆ ಉಚಿತವಾಗಿ ರೇಬಿಸ್ ಶಿಬಿರ ಮಾಡ್ತಿದ್ವಿ. ಈ ಸಮಾರಂಭವನ್ನು ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಶಾಸಕರು ಮತ್ತು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ನೆರವೇರಿಸಿಕೊಡ್ತಿದ್ದಾರೆ. ಇಲ್ಲಿ ಸರಿಸುಮಾರು ಒಂದು 70 ರಿಂದ 80 ನಾಯಿ ಮತ್ತು ಬೆಕ್ಕುಗಳಿಗೆ ವ್ಯಾಕ್ಸಿನೇಷನ್ ಮಾಡಿದೆ ಇವತ್ತು. ಈ ಒಂದು ಶಿಬಿರ ಪ್ರತಿ ತಿಂಗಳು, ಈ ತಿಂಗಳು ಫುಲ್ 28 ಮುಂದಿನ ತಿಂಗಳು 28 ಇರುತ್ತೆ. ತದನಂತರ ಸಹಿತ ವರ್ಷ ಪೂರ್ತಿ ಇದು ಇರುತ್ತೆ. ಉಚಿತವಾಗಿ ರೇಬಿಸ್ ವ್ಯಾಕ್ಸಿನೇಷನ್ ಆಗ್ತಾ ಇರ್ತೈತೆ. ಎಲ್ಲರೂ ಇದನ್ನು ಸದುಪಯೋಗಪಡಿಸಬೇಕೆಂದು ಕೋರಲಾಗಿದೆ. ಇದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯು ಸಹಕಾರ. ನವರಾತ್ರಿ ಸಂದರ್ಭದಲ್ಲಿ ನೃತ್ಯ, ಸಂಗೀತ ಸೇವೆ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಮಾರಿಕಾಂಬಾ ದೇವಿ ಸನ್ನಿಧಿಯಲ್ಲಿ ಧಾರ್ಮಿಕ ಸೇವೆ ಜೊತೆ ಸಾಂಸ್ಕೃತಿಕ ಸೇವೆ ನಡೆಸಿ ಕಲಾವಿದರಿಗೆ ಸಹಕಾರ ನೀಡುತ್ತಿರುವುದು ಸ್ವಾಗತಾರ್ಹ ಸಂಗತಿ ಎಂದು ನಗರಸಭಾ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ತಿಳಿಸಿದರು. ಸಾಗರದ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದಿಂದ ನವರಾತ್ರಿ ಅಂಗವಾಗಿ 5 ದಿನಗಳ ಕಾಲ ಏರ್ಪಡಿಸಿದ್ದ ಕಲೋಪಾಸನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರತಿಷ್ಠಾನದ ಅಧ್ಯಕ್ಷ KN ನಾಗೇಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಭಾವನಾ ಸಂತೋಷ್, ಮಧುಮಾಲತಿ, ಲಲಿತಮ್ಮ, ಸುಂದರ್ ಸಿಂಗ್, ಗಿರಿಧರ್ ರಾವ್, ನಾಗೇಂದ್ರ ಕುಮಟ, ಲೋಕೇಶ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಒಂದು ತಂಡ ಇದುವರೆಗೂ ಅವರು ಎಷ್ಟು ಚೆನ್ನಾಗಿ ಆ ರೀತಿಯ ಒಂದು ಜನಪದ ವೈಭವವನ್ನು ನಮ್ಮ ಸಾಗರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ
ತುಂಬ ಸಂತೋಷ ಆಯಿತು. ಇವತ್ತಿನ ಒಂದು DJ ಮತ್ತು ಇದಕ್ಕೆ ನಾವು ಮಾರು ಹೋಗ್ತೀವಿ. ಅದರಲ್ಲಿ ಇಂತಹ ಜನಪದ ವೈಭವನ್ನ ಮಾಡಿರ್ತಕ್ಕಂಥ ಮಾರಿಕಾಂಬಾ ಸಮಿತಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಆಯ್ಕೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ರೀತಿಯಾಗಿ ಸಾಂಸ್ಕೃತಿಕವಾದಂತಹ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯಕ್ರಮಗಳನ್ನು ಇಂತಹ ಒಂದು ನವರಾತ್ರಿಯ ಕಾರ್ಯಕ್ರಮವಾಗಿ ನೀವು ಸಂತೋಷವಾದಂಥ ವಿಷಯ. ಅವರು ನಿಜವಾಗ್ಲೂ ಆ ತಂಡದವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಸಾಗರದ ಜನತೆಯ ಪರವಾಗಿ ಒಂದನೇ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಎಂತ ಒಂದು ಈ ಸಾಗರಕ್ಕೆ ಎಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಕುಣಿಬೇಕು. ಆ ರೀತಿಯಾದಂತಹ ಒಂದು ವಾದ್ಯವನ್ನ ನುಡಿಸಿದ್ರು, ಜನಪದವನ್ನ ಆಡಿದ್ರು. ನಿಜವಾಗ್ಲೂ ಈ ತಂಡ, ಈ ರೀತಿಯಾದ ತಂಡಗಳಿಗೆ ಆ ಮಾರಿಕಾಂಬೆಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಈ ರೀತಿ ನವರಾತ್ರಿಯ ಕಾರ್ಯಕ್ರಮಗಳನ್ನ ವಿಜೃಂಭಣೆಯಿಂದ ಈ ಮಾರಿಕಾಂಬಾ ಸಮಿತಿಯರು ಪ್ರತಿ ವರ್ಷ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಒಳ್ಳೆ ರೀತಿ ಅಂದ್ರೆ ಹೋಮ ಇರ್ಬೋದು, ಅನ್ನ ಸಂತರ್ಪಣೆ ಇರ್ಬೋದು, ದಿನ ಕೂಡ ಅಲಂಕಾರದ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ. ಇದೇ ರೀತಿಯಾಗಿ ಮುಂದೂ ಕೂಡ ಮಾರಿ ಜಾತ್ರೆ ಇದೆ, ಅದು ಕೂಡ ಯಶಸ್ವಿಯಾಗಿ ಅವರು ನಡೆಸ್ಕೊಡ್ತಾರೆ. ಈ ಎಲ್ಲ ತಂಡದಿಂದ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳು ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.